ಸಹೋದರರೇ, ಸಹಜಾತರೇ ಕೇಳಿ ಪೇಳುವೆ ಸಹಸಾದ ನುಡಿಯ, ಸಹನೆಯಿಂದ ಪೇಳುವೆ ಸಹಜಾತರೇ. ಅರ್ಜುನ, ಭೀಮಸೇನ, ಸಹಜಾತರೇ ಕೇಳಿ ಪೇಳುವೆ ಸಹಸಾದ ನುಡಿಯ, ಸಹನೆಯಿಂದ ಪೇಳುವೆ ಸಹಜಾತರೇ. ಸಹದೇವ, ನಕುಲ, ಮಹಿಪಾಲರೇ ಮನದ್ಯೋಚನೆ, ಮಹಿಪಾಲರೇ ಮನದ್ಯೋಚನೆ ದಯಿಸುತ್ತಲಿರುವುದು, ದಯಿಸುತ್ತಲಿರುವುದು ನಮ್ ಸಹಿಸನೀಗ. ಸಹಜಾತರೇ ಕೇಳಿ ಪೇಳುವೆ ಸಹಸಾದ ನುಡಿಯ, ಸಹನೆಯಿಂದ ಪೇಳುವೆ ಸಹಜಾತರೇ. ವನವಾಸವನ್ನು ಅನುಭವಿಸಿದೆ ನಾವು, ವನವಾಸವನ್ನು ಬಹುಮೋದದಿಂದ ಕಳೆದೆವು ನಾವು. ಕಳೆದೆವು ನಾವು ಅರಿಯವಲವೆಂಬ ಸಹಜಾತರೇ ಕೇಳಿ ಪೇಳುವೆ ಸಹಸಾದ ನುಡಿಯ, ಸಹನೆಯಿಂದ ಪೇಳುವೆ ಸಹಜಾತರೇ. ಸಹಜಾತರಾದ ಭೀಮ, ಅರ್ಜುನ, ನಕುಲ, ಸಹದೇವ, ಪಾಂಚಾಲಿಯೊಡನೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ದು ಆಯಿತು. ಆದರೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಕುಲೋಪುರಿಯತರಾದ ದ್ರೌಮ್ಯರನ್ನು ಆ ದುರ್ಯೋಧನನ ಬಳಿಗೆ ಸಂಧಿಗೆ ಕಳಿಸಿದ್ದು ಆಯಿತು. ಆದರೆ ಆ ದುರ್ಯೋಧನನು ಇನ್ನು ಯಾವ ಉತ್ತರವನ್ನೂ ಕೊಡಲಿಲ್ಲವಲ್ಲ. ಈಗ ಮಾಡುವುದೇನು ಭೀಮಸೇನ? ಮಾಡುವುದೇನು? ಬರುವುದು ಯುದ್ಧ. ಸಹೋದರ, ಯುದ್ಧ ಎಂಬುದು ಒಂದು ದೊಡ್ಡ ಮೋಸ. ಆ ಮೋಸ ಕಾರ್ಯಕ್ಕೆ ಯತ್ನಿಸುವುದು ನಮ್ಮ ಅಧರ್ಮವಲ್ಲವೇ? ಅಗ್ರಜ, ಅಧರ್ಮವಾದರೂ ಕ್ಷತ್ರಿಯ ಧರ್ಮವನ್ನು ಬಿಡಲು ಸಾಧ್ಯವೇ? ಪಾರ್ಥ, ಸಾಧ್ಯವಾದಷ್ಟು ಸಂಧಿಗೆ ಪ್ರಯತ್ನಿಸೋಣ. ಅಗ್ರಜ, ಸಂಬಂಧ ಪಡೆಯುವ ಸನ್ಮಾನದಿಂದ ಕೊಂದು ನಮ್ಮ ರಾಜ್ಯವನ್ನು ಪಡೆಯುವುದು ನಮ್ಮ ಧರ್ಮವಲ್ಲವೇ ಅಣ್ಣ? ಅಗ್ರಜ, ನಿಮ್ಮ ಮಾತು ಸತ್ಯ. ಧರ್ಮರಾಜನು ಅದನ್ನು ಕಾಣದೆ ಸಹೋದರದಿಂದ ಆ ಕಾರ್ಯವನ್ನು ಮಾಡಿರೆ. ಏತರ ನುಡಿದು ಪ್ರೀತಿಯ ನುಜರೆ ಆತುರದಿಂಪಲ ಮೆನೆವುದು.
ಭೀಮಸೇನ ಅಗ್ರಜ ಅರ್ಜುನ ಅಗ್ರಜ ಧರ್ಮ ವಿಚಾರದ ಮರ್ಮವ ತಿಳಿಯದೆ ಸಹದೇವ ನಕುಲ ಅಗ್ರಜ ಧರ್ಮ ವಿಚಾರದ ಮರ್ಮವ ತಿಳಿಯದೆ ಧರ್ಮ ವಿಚಾರದ ಮರ್ಮವ ತಿಳಿಯದೆ ಕರ್ಮಕ್ಕೆ ಭಾಗಿಗಳಾಗುವಿರ ಕರ್ಮಕ್ಕೆ ಭಾಗಿಗಳಾಗುವಿರ ಏತರ ನುಡಿದು ಪ್ರೀತಿಯ ಅನುಜರೆ ಆತುರ ದಿಂಫಲವೆನಿವುದು ಭೀಮಸೇನ ಇಂತಹ ಆಕ್ರೋಶದ ನುಡಿಗಳೇತಕ್ಕೆ ಶಾಂತನಾಗು ಭೀಮಸೇನ ಪಾರ್ಥ ಈಗ ಮುಂದಿನ ಯೋಚನೆ ಅಗ್ರಜ ತಮ್ಮ ಮನೋಭಿಷ್ಟದಂತೆ ನಡೆಯಲು ಸಿದ್ಧನಾಗಿರುವೆನು ಅಣ್ಣ ಧರ್ಮಾನಂದನ ಮನೋಭಿಷ್ಟದಂತೆ ನಾವೆಲ್ಲರೂ ನಡೆಯುವುದು ಮೊದಲು ಶ್ರೇಷ್ಠ ಪರಮಾತ್ಮನ ಬೆಂಬಲವನ್ನು ಪಡೆಯುವುದು. ಉಲ್ಲಾಸದೊಳವಿದ್ದಡೆ ಎಲ್ಲರನ್ನೂ ಸಾಲಾಗುವ ಉಲ್ಲಾಸದೊಳವಿದ್ದಡೆ ಎಲ್ಲರನ್ನೂ ಸಾಲಾಗುವ ಸಲ್ಲಾಪದ ಬಲ್ಲೆದ್ದಡೆ ಸಲ್ಲಾಪದ ಬಲ್ಲೆದ್ದಡೆ ಎಲ್ಲಿಯೇ ಪುಲಂಬುದ ನೇತ್ರನು ಎಲಿವನು ಗೋಪಾಲನು ಶ್ರೀಲೋಲನು ಎಲಿವನು ಗೋಪಾಲನು ಶ್ರೀಲೋಲನು ಅಗ್ರಜ ಮೊದಲು ಆ ಕಾರ್ಯವನ್ನು ಮುಗಿಸಿರೆ ಬರದೆ ಕರಸು ಅರಿಯ ದೊರೆಯೇ ಕರ್ಣವಿಡುವ ನಮ್ಮಳು ಅಗ್ರಜ ಬರದೆ ಕರಸು ಅರಿಯ ದೊರೆಯೇ ಕರ್ಣವಿಡುವ ನಮ್ಮಳು ಬಿಡದೆ ನರನ ಕಳು ಈಗ ಅಗ್ರಜ ಬಿಡದೆ ನರನ ಕಳು ಈಗ ದುರಿತ ಕಾರ್ಯವ ನಡೆಸುವ ದುರಿತ ಕಾರ್ಯವ ನಡೆಸುವ ಬರದೆ ಕರಸು ಅರಿಯ ದೊರೆಯೇ ಕರ್ಣವಿಡುವ ನಮ್ಮಳು ಅಗ್ರಜ ಶ್ರೀಕೃಷ್ಣ ಪರಮಾತ್ಮನು ಇಲ್ಲದೆ ಯಾವ ಕಾರ್ಯವೂ ಆಗುವುದಿಲ್ಲ ಅಲ್ಲದೆ ದುರ್ಯೋಧನನು ಪರಮಾತ್ಮನ ಬಳಿಗೆ ಹೋದಂತೆ ಕಾಡುವುದು ನಮ್ಮಲ್ಲಿ ಯಾರಾದರೂ ಪರಮಾತ್ಮನ ಬಳಿಗೆ ಹೋಗಿ ಬನ್ನಿರೆ ಹಾಗಾದರೆ ದ್ವಾರಕೆಗೆ ಯಾರು ಹೋಗಿವ್ರಿ ಅಗ್ರಜ ದ್ವಾರಕೆಗೆ ನಾನೇ ಹೋಗುವೆನು. ಭೀಮಸೇನ ಪರಮಾತ್ಮನು ನಿನ್ನನ್ನು ಕಂಡರೆ ಪರಿಹಾಸ್ಯವಾಗಿ ಮಾತನಾಡುವನು. ನೀನು ಅದನ್ನು ಸಹಿಸದೆ ದುಡುಕಿ ಮಾತನಾಡುವೆ. ಆದ್ದರಿಂದ ಪಾರ್ಥನು ದ್ವಾರಕೆಗೆ ಹೋಗಿ ಬರಲಿ. ಪಾರ್ಥ, ನೀನಿನ್ನು ದ್ವಾರಕೆಗೆ ಹೊರಡು. ಅಗ್ರಜ ತಮ್ಮ ಮನೋಭಿಷ್ಟದಂತೆ ನಡೆಯಲು ಸಿದ್ಧನಾಗಿರುವೆನು ಅಣ್ಣ ಹೋಗಿ ಬಾ ಪಾರ್ಥ.